ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ತಗ್ಲಾಕೊಂಡಿರುವ ಶಿವಾನಂದ ನೀಲಣ್ಣವರ್ ಕ್ಷಣ ಕ್ಷಣಕ್ಕೂ ನರಕ ಅನುಭವಿಸುತ್ತಿದ್ದಾರೆ. ಇದೀಗ ಸಿಐಡಿ ಕೂಡ ಎಂಟ್ರಿ ಆಗಿದ್ದು 10 ದಿನ ತಮ್ಮ ವಶಕ್ಕೆ ಪಡೆದಿದ್ದಾರೆ. ದೊಡ್ಡ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಸಿಐಡಿ ಬಲೆಯಲ್ಲಿ ಡೈಲಾಗ್ ಶೂರ ವೇಲವೇಲ. 10 ದಿನ ಸಿಐಡಿ ಕಸ್ಟಡಿ. ಆಪ್ತನಿಗೆ ಬಿತ್ತು ಖಾಕಿ ಬೇಡಿ. ಕಂಡೋರ ಕಾಸಲ್ಲಿ ಮೆರೆದಾಡಿದವರು ಯಾರೂ ಉಳಿದಿಲ್ಲ ಬಿಡಿ. ಅದು ಎಷ್ಟೇ ದೊಡ್ಡವರಾದ್ರೂ ಸರಿ, ಎಂಥದ್ದೇ ದೊಡ್ಡ ವ್ಯಕ್ತಿಯಾದ್ರೂ ಅಷ್ಟೇ, ಒಂದಲ್ಲ ಒಂದು ದಿನ ಮಣ್ಣು ಮುಕ್ಕಲೇಬೇಕು. ಈಗ ಸಿಐಡಿ ಬಲೆಯಲ್ಲಿ ಬಿದ್ದಿರೋ ಶಿವಾನಂದ ನೀಲಣ್ಣವರ್ ವಿಷಯದಲ್ಲೂ ಇಂಥದ್ದೇ ಮಾತುಗಳು ಕೇಳಿ ಬರ್ತಿವೆ. ಕೋಟಿ ವೀರನ ಸುತ್ತ ಸಾವಿರಾರು ಕೋಟಿಯ ಅಕ್ರಮ ಸಾಮ್ರಾಜ್ಯ ಸುತ್ತಕೊಂಡಂತೆ ಕಾಣುತ್ತಿದೆ. ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ನೀಲಣ್ಣವರನ್ನ ವಶಕ್ಕೆ ಪಡೆದಿರೋ ಸಿಐಡಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡುತ್ತಿದ್ದಾರೆ. ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಲಾಕ್ ಆಗಿರೋ ನೀಲಣ್ಣವರಿಗೆ ಹೊಸ ನಡುಕ ಶುರುವಾಗಿದೆ. ಕಳೆದ 3 ದಿನಗಳಿಂದ ಮಾಳಮಾರುತಿ ಪೊಲೀಸರು ಮೇಲಿಂದ ಮೇಲೆ ವಿಚಾರಣೆ ನಡೆಸಿದ್ರು. ಆದ್ರೀಗ ಸಿಐಡಿ ಎಂಟ್ರಿ ಕೊಟ್ಟಿದ್ದು ಬೆಳಗ್ಗೆಯೇ ಆರೋಪಿಯನ್ನ 2ನೇ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈ ವೇಳೆಯಲ್ಲಿ 10 ದಿನ ತಮ್ಮ ವಶಕ್ಕೆ ನೀಡುವಂತೆ ಮನವಿ ಮಾಡಿದ್ರು. ಇದಕ್ಕೆ ಸಮ್ಮತಿ ಸೂಚಿಸಿದ ನ್ಯಾಯಾಲಯ ಆರೋಪಿಯನ್ನ ಸಿಐಡಿ ಕಸ್ಟಡಿಗೆ ಒಪ್ಪಿಸಿದೆ. ಇದೇ ವೇಳೆ ನ್ಯಾಯಾಧೀಶರ ಮುಂದೆ ನೀಲಣ್ಣವರ್ ಮನವಿಯೊಂದನ್ನ ಸಲ್ಲಿಸಿದ್ರು. 35,000 ಜನ ಹಣ ಬೇಕಿಲ್ಲ, ನಾನು ಬೇಕು ಎನ್ನುತ್ತಿದ್ದಾರೆ. ಅಮಾಯಕರಿಗೆ ಅನ್ಯಾಯ ಆಗಬಾರ್ದು. ಸರ್ಕಾರ ಜನರ ತಂದೆ ತಾಯಿ ಇದ್ದಂತೆ, ಅವರ ರಕ್ಷಣೆ ಮುಖ್ಯ. ನೀವು ಜನರಿಗೆ ಬೇಕಾಗಿರಬಹುದು, ಒಳ್ಳೆಯದು ಮಾಡಿರಬಹುದು, ನನಗೆ ಗೊತ್ತಿಲ್ಲ. ಈ ಹಿಂದೆ ಜನರಿಗೆ ಸಾಕಷ್ಟು ಮೋಸಗಳು ಆಗಿವೆ. ಈ ಆಧಾರದ ಮೇಲೆ ಸರ್ಕಾರ ಕಾನೂನು ರೂಪಿಸಿದೆ. ಕಾನೂನಿನ ಪ್ರಕಾರ ನೀವಿದ್ರೆ ಉಳಿಯುತ್ತೀರಿ. ಧರ್ಮೋ ರಕ್ಷತಿ ರಕ್ಷಿತಃ. ಹೀಗಂತ ನೀಲಣ್ಣವರ ಮನವಿಗೆ ನ್ಯಾಯಾಧೀಶರು ಖಡಕ್ ಉತ್ತರ ಕೊಟ್ಟಿದ್ದಾರೆ. ಇನ್ನು ಆರೋಪಿಯನ್ನ ವಶಕ್ಕೆ ಪಡೆದಿರೋ ಸಿಐಡಿ ತನಿಖೆಯ ವೇಗವನ್ನ ಚುರುಕುಗೊಳಿಸಿದೆ. ಇಂದು ಮತ್ತು ನಾಳೆ ಬೆಳಗಾವಿಯಲ್ಲಿಗೆ ವಿಚಾರಣೆ ನಡೆಯೋ ಸಾಧ್ಯತೆ ಇದ್ದು ಅನಂತರ ಬೆಂಗಳೂರಿಗೆ ಕರೆದೊಯ್ಯಲಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಅಕ್ಯುಮೆನ್ ಆಪ್ನ ತಾಂತ್ರಿಕ ವಿಭಾಗ ನೋಡಿಕೊಡ್ತಾ ಇದ್ದ ಓಂಕಾರ್ ಸಾಕ್ಷ್ಯ ನಾಶಕ್ಕೆ ಕೈ ಹಾಕಿದ್ದಂತೆ. ಹೀಗಾಗಿ ಈತನನ್ನು ಖೆಡ್ಡಾಗಿ ಕೆಡವಿದ್ದಾರೆ. ಇನ್ನು ಪ್ರಕರಣದ ಬಗ್ಗೆ ಮಾತನಾಡಿದ ನೀಲಣ್ಣವರ್ ಪರ ವಕೀಲರು ಎಲ್ಲೂ ಕೂಡ ಹೆಚ್ಚಿನ ಬಡ್ಡಿ ಅಂತ ಉಲ್ಲೇಖ ಮಾಡಿಲ್ಲ. ಆರ್ಬಿ ರೂಲ್ಸ್ ಪಾಲನೆ ಮಾಡಿಲ್ಲ ಅನ್ನೋದು ಪೊಲೀಸರ ವಾದ. ಆದರೆ ಯಾರೊಬ್ಬರು ದೂರು ಕೊಟ್ಟಿಲ್ಲ ಅಂದ್ರು. ಎಲ್ಲ ವಿಚಾರಗಳನ್ನ ಪ್ರಸ್ತುತಪಡಿಸಿದ ಮೇಲೆ ಅವರಿಗೆ 10 ದಿನಗಳ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಯಾಕಂದರೆ ಅವರು CBI ಮುಂದೆ ಹಾಜರಾಗಬೇಕು ಮತ್ತು ಇತರೆ ಸ್ಟೇಟ್ಗಳು, ಇತರ ರಾಜ್ಯಗಳಲ್ಲೂ ಕೂಡ ವ್ಯವಹಾರ ವಿಸ್ತಾರವಾಗಿದ್ದರಿಂದ ಅಲ್ಲೂ ಕೂಡ ತನಿಖೆ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಠೇವಣಿದಾರ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲದೂ ಕೂಡ ಕಾನೂನುಬದ್ಧವಾಗಿದೆ. ತಾವು ಸೈಲೆಂಟ್ ಆಗಿರಿ, ತಾವು ಸಹಕರಿಸಿ, ನಮಗೂ ಕೂಡ ಒಳ್ಳೇದಾಗುತ್ತೆ. ಒಳ್ಳೆ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಇದಕ್ಕೂ ಪರಿಹಾರ ಸಿಗುತ್ತೆ. ನೀಲಣ್ಣವರ ಬಳಿ 35,000 ಜನರ ಹೂಡಿಕೆ ಮಾಡಿರೋ ಮಾಹಿತಿ ಸಿಕ್ಕಿದೆ. ಇವರ ಮಾಹಿತಿ ಪಡೆಯಲು ಅಧಿಕಾರಿಗಳು ರೆಡಿಯಾಗಿದ್ದು ಅಸಲಿ ಕಹಾನಿ ಸದ್ಯದಲ್ಲೇ ತೆರೆದುಕೊಳ್ಳಲಿದೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ.